ಒಂದು ಟೈಮಲ್ಲಿ ಯಶ್ ಅವ್ರನ್ನ ಮಿಸ್ಟರ್ ಶೋಆಫ್ ಅಂತ ರಶ್ಮಿಕಾ ಮಂದಣ್ಣ ಅವರು ಒಂದು ಪ್ರೋಗ್ರಾಮಲ್ಲಿ ಹೇಳಿದರು. ಆದರೆ ಇವಾಗ ಅವರ ಒಂದು ಸಿನಿಮಾನ ರಶ್ಮಿಕಾ ಮಂದಣ್ಣ ಅವರ ಸಿನಿಮಾ ಟ್ರೈಲರ್ನ ಯಶ್ ಅವರು ಲಾಂಚ್ ಮಾಡಿದ್ದಾರೆ. ಇದೇ ಅಲ್ವಾ ಸಕ್ಸಸ್ ಅಂತಂದರೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಬಿಡೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಒಂದು ಟೈಮಲ್ಲಿ ಯಶ್ ಅವ್ರನ್ನ ಮಿಸ್ಟರ್ ಶೋಆಫ್ ಅಂತ ರಶ್ಮಿಕಾ ಮಂದಣ್ಣ ಅವರು ಒಂದು ಪ್ರೋಗ್ರಾಮಲ್ಲಿ ಹೇಳಿದರು. ಆದರೆ ಇವಾಗ ಅವರ ಒಂದು ಸಿನಿಮಾನ ರಶ್ಮಿಕಾ ಮಂದಣ್ಣ ಅವರ ಸಿನಿಮಾ ಟ್ರೈಲರ್ನ ಯಶ್ ಅವರು ಲಾಂಚ್ ಮಾಡಿದ್ದಾರೆ. ಇದೇ ಅಲ್ವಾ ಸಕ್ಸಸ್ ಅಂತಂದರೆ. ನಿಮಗೆ ಗೊತ್ತಿರೋ ಕಿರಿಕ್ ಪಾರ್ಟಿ ಸಿನಿಮಾ ಬಂದಮೇಲೆ ರಶ್ಮಿಕಾ ಮಂದಣ್ಣ ಅವರು ಎಲ್ರಿಗೂ ಕೂಡ ಫೇವ್ರೇಟ್ ಆದರು ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಫೇವ್ರೇಟ್ ಆಗೋದ್ರು. ಯಾಕೆಂತಂದರೆ ಅವ್ರು ಮಾಡಿದಂಥ ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿತ್ತು ಆ ಒಂದು ಸಿನಿಮಾದಲ್ಲಿ. ಜೊತೆಗೆ ಅವರು ಅಷ್ಟೇ ಚೆನ್ನಾಗಿ ಆ್ಯಕ್ಟು ಕೂಡ ಮಾಡಿರೋ ಒಂದು ಕ್ಯಾರೆಕ್ಟ್ರಲ್ಲಿ. ಸೊ ಅದಕ್ಕೆ ತುಂಬ ಜನಕ್ಕೆ ಫೇವ್ರೇಟ್ ಆಗಿರೋ, ಅಫ್ಕೋರ್ಸ್ ನನಗೂ ಕೂಡ ಫೇವ್ರೇಟ್ ಆಗಿರೋ ಅಂತಲೇ ಹೇಳ್ಬೋದು. ಆದರೆ ಇವರು ಆ ಒಂದು ಟೈಮಲ್ಲಿ ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡಿದ್ರು. ಆ ಒಂದು ಪ್ರೋಗ್ರಾಮಲ್ಲಿ ಐ ಥಿಂಕ್ TV ಪ್ರೋಗ್ರಾಮ್ ಅಂತ ಅಂದ್ಕೊಳ್ತೀನಿ, ನನಗೆ ಅಷ್ಟು ನೆನಪಿಲ್ಲ. ಆ ಒಂದು ಪ್ರೋಗ್ರಾಮಲ್ಲಿ ಯಶ್ ಅವ್ರನ್ನ ಮಿಸ್ಟರ್ ಶೋಆಫ್ ಅಂತ ಹೇಳಿದರು. ಅಂತಂದರೆ ಯಶ್ ಅವ್ರದ್ದು ಬಿಲ್ಡಪ್ಪು ಆ ಥರ ಒಂದು ಮಾತನ್ನ ಹೇಳಿದರು. ಮಿಸ್ಟರ್ ಶೋಆಫ್ ಅಂತ ಹೇಳಿದ್ಮೇಲೆ ಯಶ್ ಅವರ ರಿಯಾಕ್ಷನ್ ಹೇಗಿತ್ತು ಅಂತ ತುಂಬ ಜನ ಕಾಯ್ತಾಯಿದ್ರು. ಯಾವ ರೀತಿ ಕೊಡ್ತಾರೆ ಯಶ್ ಅವ್ರು ರಿಯಾಕ್ಟ್, ಯಾವ ರೀತಿ ಮಾಡ್ತಾರೆ ಅಂತ. ಅಫ್ಕೋರ್ಸ್ ಎಲ್ಲರೂ ತುಂಬ ಜನ ಕೇಳ್ತಾಯಿದ್ರು, ಇದಕ್ಕೇನು ಹೇಳ್ತೀರಾ, ನಿಮ್ಗೆ ಆ ರೀತಿ ಎಂದಿದ್ದಾರೆ ರಶ್ಮಿಕಾ ಮಂದಣ್ಣ ಅವರು ಅಂತ ತುಂಬ ಜನ ಕೇಳ್ತಾಯಿದ್ರು. ಆ ಒಂದು ಕಾರಣಕ್ಕೆ ಯಶ್ ಅವರು ರಿಯಾಕ್ಟು ಕೂಡ ಮಾಡಿದ್ರು. ಅಫ್ಕೋರ್ಸ್ ಅವ್ರು ಇದಕ್ಕೆಲ್ಲ ರಿಯಾಕ್ಟ್ ಮಾಡಲ್ಲ, ಬಟ್ ಸ್ಟಿಲ್ ಎಲ್ಲ ಕೇಳಿದ್ಮೇಲೆ ರಿಯಾಕ್ಟ್ ಮಾಡಲೇಬೇಕು. ಅವ್ರು ಅವಾಗ ಒಂದೇ ಮಾತು ಹೇಳಿದ್ದು, ಅವರ ಒಂದು ಒಪಿನಿಯನ್ ಅವ್ರು ಹೇಳ್ಕೊಂಡಿದ್ದಾರೆ. ಬಟ್ ನಮಗೂ ಅವ್ರಿಗೂ ಅಷ್ಟು ಮಾತಾಡಿಲ್ಲ, ಅಂತಂದರೆ ಒಂದು ಸಲನೂ ಕೂಡ ಮೀಟ್ ಆಗಿಲ್ಲ, ಏನೂ ಮಾತಾಡಿಲ್ಲ. ಬಟ್ ಅವ್ರ ಒಪಿನಿಯನ್ ಅವ್ರು ಹೇಳಿರ್ಬೋದು, ಬಿಡಿ ಅವರ ಒಂದು ಒಪಿನಿಯನ್ ಅವರು ಬಿಟ್ಟಿದ್ದು ಅಂತ ಹೇಳಿದ್ರು. ತುಂಬ ಸಿಂಪಲಾಗಿ ಆನ್ಸರ್ ಮಾಡೋರು ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಯಿತು ಆ ಟೈಮಲ್ಲಿ ಅವ್ರು ಆ ರೀತಿ ರಿಯಾಕ್ಟ್ ಮಾಡಿದ್ದು. ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡೋರು ಅಂತಂದರೆ, ಬಿಡಿ ಅವ್ರ ಒಪಿನಿಯನ್ ಅವರು ಹೇಳ್ಕೊಂಡಿದ್ದಾರೆ, ಬಿಟ್ಟಾಕಿ ಅಂತ ಸುಮ್ಮನೆ ಸಿಂಪಲಾಗಿ ಎಂಡ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಆ ಟೈಮಲ್ಲಿ ಯಶ್ ಅವರು ಆ ರೀತಿ ರಿಯಾಕ್ಟ್ ಮಾಡಿದ್ದಕ್ಕೆ ಆ ಒಂದು ಸ್ಟೇಟ್ಮೆಂಟು ಆರಾಮಾಗಿ ಮುಚ್ಚಾಯಿತು. ಯಾವುದೇ ರೀತಿ ಜಗಳಗಳಾಗಲಿಲ್ಲ. ಸೊ ಸೈಲೆಂಟಾಗಿ ಎಂಡ್ ಆಯಿತು ಅಂತಲೇ ಹೇಳ್ಬೋದು. ಆದರೆ ಇವಾಗ ನೀವು ನೋಡ್ಬೋದು, ಯಶ್ ಅವ್ರ ಕೈಲಿ ರಶ್ಮಿಕಾ ಮಂದಣ್ಣ ಅವ್ರ ಸಿನಿಮಾನ ಅವರೇ ಗೆಸ್ಟಾಗಿ ಇನ್ವೈಟ್ ಮಾಡಿ ಅವರ ಸಿನಿಮಾ ಟ್ರೈಲರ್ನ ಲಾಂಚ್ ಮಾಡಿಸ್ಕೊಂಡಿದ್ದಾರೆ. ಸೊ ಇದೇನೇ ಅಲ್ವಾ ಸಕ್ಸಸ್ ಅಂತಂದರೆ. ಈ ಒಂದು ಸ್ಟೋರಿ ಏನಕ್ಕೆ ಮಾಡಿದೆ, ಈ ಒಂದು ಸ್ಟೋರಿ ಏನಕ್ಕೆ ಮಾತಾಡಿದೆ ಅಂತಂದರೆ, ನಾವಿಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ಏನಾದರೂ ಒಂದು ಮಾರಲ್ ಆಫ್ ದ ಸ್ಟೋರಿ ಅಂತ ಬರುತ್ತಲ್ಲ, ಸೊ ಆ ರೀತಿ ಹೇಳ್ತಾ ಇದ್ದೀನಿ. ಯಾರಾದರೂ ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದ್ದಾರೆ, ಬಿಟ್ಬಿಡಿ. ಅವ್ರ ಬಗ್ಗೆ ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ ಅವ್ರನ್ನ ಬಿಟ್ಬಿಡಿ, ಮಾತಾಡಲಿ. ಅವ್ರಿಗೆ ಯಾವ ರೀತಿ ನೀವು ಪಾಸಿಟಿವ್ ಆಗಿ ರಿಪ್ಲೈ ಕೊಡೋದಕ್ಕೆ ಸಾಧ್ಯ ಅದನ್ನು ಮಾತ್ರ ಮಾಡಿ. ಜಸ್ಟ್ ಸಕ್ಸಸ್ ಮುಖಾಂತರ ಅವ್ರಿಗೆ ರಿಪ್ಲೈ ಕೊಡಿ, ಆವಾಗ ಅವರೇ ಸರಿ ಹೋಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆ ಒಂದು ಉದ್ದೇಶಕ್ಕೆ ಒಂದು ವೀಡಿಯೋ ಮಾಡಿದ್ದು. ಅಫ್ಕೋರ್ಸ್ ಇದು ಒಂದು ಸ್ವಲ್ಪ ಮೋಟಿವೇಶನಲ್ ವೀಡಿಯೋನೇ ಆಯ್ತು ನಾವು. ಸೊ ಕಮೆಂಟ್ ಮಾಡಿ ಹೇಗೆ ಅನಿಸುತ್ತೆ, ಇದ್ರ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ, ಎಷ್ಟು ಅವ್ರು ರಿಲೀಸ್ ಮಾಡಿದ್ದು, ಈ ರೀತಿ ಸಕ್ಸಸ್ ಅವ್ರು ತಗೊಂಡಿದ್ದು ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಜಸ್ಟ್ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಡಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.